ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ. ಸಂಚಿಕೆ ಮೊದಲಿಗೆ ರೋಹಿಣಿ ಅವಳ ತಂದೆಯ ರಾಶಿ ನಕ್ಷತ್ರ ಹೆಸರನ್ನು ಹೇಳಲು ತುಂಬ ತುದಲ್ತಿರ್ತಾಳೆ. ಎಲ್ಲರೂ ಕೇಳ್ತಾರೆ, ಯಾಕೆ ಈ ಥರ ತುದಲ್ತಿದ್ಯಾ, ಕರೆಕ್ಟಾಗಿ ಹೇಳು ಅಂತ. ಆಗ ಹೇಳ್ತಾಳೆ, ಧನ್ರಾಜ್ ಹಸ್ತ ನಕ್ಷತ್ರ ಮೇಷರಾಶಿ. ಆಗ ಪುರೋಹಿತರು ಹೇಳ್ತಾರೆ, ಮೇಷರಾಶಿಗೆ ಹಸ್ತ ನಕ್ಷತ್ರ ಬರಲ್ಲ ಅಲ್ವಾ ಅಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಮೀನ ಅಶ್ವಿನಿ ನಕ್ಷತ್ರ ಕೃತಿಕ ನಕ್ಷತ್ರ ಬರ್ಬೋದು. ಕೊಂಕು ನಗುತ್ತಾ, ನಮ್ಮ ಮನೆಯ ಲೇಡಿ ಸ್ವಾಮಿ ಮೀನಮ್ಮ ಇವಳೆಲ್ಲ ತಪ್ಪಾಗಿ ಹೇಳುವುದು ಅಂತ ಹೇಳ್ತಾಳೆ. ಅದಕ್ಕೆ ಪುರೋಹಿತರು, ಇಲ್ಲಮ್ಮ ಅವರು ಸರಿಯಾಗಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ರೋಹಿಣಿ ಸಹ ಹೌದು ಅಶ್ವಿನಿ ನಕ್ಷತ್ರನೇ ಅಂತ ಪುರೋಹಿತರತ್ರ ರೋಹಿಣಿ ಹೇಳ್ತಾಳೆ. ಶಾಂತಿ ಪುರೋಹಿತರತ್ರ ಹೇಳ್ತಾಳೆ, ಸ್ವಾಮಿಗಳೇ, ಇವಳು ಇಷ್ಟೆಲ್ಲ ವೃತ ಮಾಡಿದರೆ ಸರಿಯಾಗಿ ಇವಳ ಅಪ್ಪ ಆದಷ್ಟು ಬೇಗ ಜೈಲಿನಿಂದ ಬಿಡುಗಡೆ ಆಗ್ತಾರಾ ಅಂತ ಕೇಳಬೇಕಾದ್ರೆ, ಹೌದು, ನಾನು ಇದುವರೆಗೆ ಹೇಳಿದವರ ಭವಿಷ್ಯ ಎಂದಿಗೂ ಸುಳ್ಳಾಗಲಿಲ್ಲ, ಅವರು ಬಂದೇ ಬರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ರೋಹಿಣಿ ಮನಸ್ಸಲ್ಲಿ ಅಂದ್ಕೊಳ್ತಾ, ಇಲ್ಲ ಅರ್ಚಕರೇ, ಇವತ್ತು ನೀವು ಹೇಳಿದ ಮಾತು ಸುಳ್ಳಾಗುತ್ತೆ. ಜೈಲಲ್ಲಿದ್ದವರು ಬೇಕಾದರೂ ಬರ್ಬೋದು, ಆದರೆ ಸತ್ತು ಸಮಾಧಿ ಆದವರು ಎಲ್ಲಿಂದ ಬರುತ್ತಾರೆ ಅಂತ ಮುಗುಳ್ನಗ್ತಾ ಹೇಳ್ತಾಳೆ. ನಂತರ ಅರ್ಚಕರು ಪೂಜೆ ಮಾಡಿಕೊಂಡು ತಂದ ಕಂಕಣವನ್ನು ಶಾಂತಿಗೆ ಹೇಳಿಕೊಟ್ಟು, ಇದನ್ನು ಇವರಿಗೆ 48 ದಿನಗಳ ಕಾಲ ಕಂಕಣ ಕಟ್ಟಿ ಕಠಿಣವಾಗಿ ವ್ರತ ಮಾಡಿ ನಿಷ್ಠೆಯಿಂದ ಪಾಲಿಸಬೇಕು ಅಂತ ಹೇಳ್ತಾರೆ. ಅದಕ್ಕೆ ಶಾಂತಿ ಆಯ್ತಂತ ರೋಹಿಣಿಗೆ ಕಂಕಣವನ್ನು ಕಟ್ತಾಳೆ. ರೋಹಿಣಿ ಪಾರ್ಲರಿಗೆ ಬಂದು ನಡೆದ ಘಟನೆಯನ್ನು ಪೂಜಲಿಗೆ ವಿವರಿಸ್ತಾಳೆ. ನನಗೆ ಈಗೀಗ ಗೊತ್ತಾಗ್ತದೆ ಸೂರ್ಯ ಯಾಕೆ ಹೀಗೆ ಆಡ್ತಾನೆ ಅಂತ. ಅವನು ಯಾವಾಗ ಹೇಗಿರ್ತಾನಂತ ಹೇಳೋಕ್ಕಾಗಲ್ಲ. ಎತ್ತ ತಾಯಿಗೇ ಗೊತ್ತಾಗಲ್ಲ. ಅದೇ ತಾಯಿ ಏನು ಮಾಡ್ತಾಳೆ, ಯಾವಾಗ ಏನು ಮಾಡ್ತಾಳೆ ಅಂತ ಮನೆಯವರಿಗೂ ಯಾರಿಗೂ ಸಹ ಗೊತ್ತಾಗಲ್ಲ. ಎಷ್ಟಾದರೂ ಒಂದೇ ರಕ್ತ ಅಲ್ವಾ ಅಂತ ಹೇಳ್ತಾಳೆ. ನನಗೆ ಒಂದೊಂದು ಸಲ ಸೂರ್ಯ ಮನೋಜನಿಗೆ ಪೆಂಗೆ ಅಂತ ಹೇಳ್ತಾ ಇರಬೇಕಾದ್ರೆ ಏನೂ ಅನಿಸಲ್ಲ, ಅವನು ಅದೇ ರೀತಿ ನಡ್ಕೊಳ್ತಾನೆ ಅಂತ ಹೇಳ್ತಾಳೆ. ಆಗ ಪೂಜಾ, ಅಯ್ಯೋ ನಿನ್ನದು ಗತಿಯೇ ಅಂತ ನಗ್ತಾಳೆ. ನಂತರ ಪೂಜಾ ಆರ್ಡ್ರ್ ಮಾಡಿದ ಫುಡ್ಡನ್ನು ತಿಂತಾಳೆ. ಆಗ ರೋಹಿಣಿ, ನನಗೂ ಸ್ವಲ್ಪ ಕೊಡೆ ಅಂತ ಹೇಳ್ಬೇಕಾದ್ರೆ, ಇಲ್ಲ ನಾನು ಕೊಡಲ್ಲ, ನಿನ್ನಪ್ಪ ಇಲ್ಲ ಎಷ್ಟು ಸರಿನೋ ಅದೇ ರೀತಿ ದೇವರು ಇದ್ದಾನೆ ಎಂಬುದು ಸಹ ಅಷ್ಟೇ ಸರಿ ಅಂತ ಹೇಳ್ತಾಳೆ. ನೀನು ಅಪ್ಪ ಇಲ್ಲದಿದ್ದರೂ ಸಹ ದೇವರ ಹೆಸರಲ್ಲಿ ವೃತ ಮಾಡ್ತಿದ್ದೀಯ. ನಾನು ನಿನ್ನ ವೃತವನ್ನು ಭಂಗ ಮಾಡಲ್ಲ ಬಿಡಲ್ಲ. ಯಾಕೆಂದರೆ ನಿನಗೆ ನಾನು ಈಗ ತಿಂಡಿ ಕೊಟ್ಟರೆ ನನಗೆ ದೇವರು ಶಾಪ ಕೊಟ್ಟಾರು ಅಂತ ಹೇಳ್ತಾಳೆ. ರೋಹಿಣಿ ಮನೆಗೆ ಬಂದ ನಂತರ ರಾತ್ರಿ ತುಂಬ ಸುಸ್ತಿನಿಂದ ಒದ್ದಾಡ್ತಿರ್ತಾಳೆ. ಅದು ಸಹ ಅವಳು ಹಾಸಿಗೆ ಮೇಲೆ ಕೂತ್ಕೊಂಡಿರ್ತಾಳೆ. ಮನೋಜ ಬಂದು ಹೇಳ್ತಾನೆ, ಯಾವತ್ತು ನೀನು ಬೇರೆಯವರಿಗೆ ಮಸಾಜ್ ಮಾಡ್ತೀಯಲ್ವಾ, ಇವತ್ತು ಮಸಾಜ್ ಮಾಡುವವರಿಗೆ ನಾನು ಮಸಾಜ್ ಮಾಡ್ತೇನೆ, ನಾನು ತುಂಬ ಅದೃಷ್ಟ ಅಂತ ಹೇಳ್ತಿರ್ಬೇಕಾದ್ರೆ ಶಾಂತಿ ಓಡಿ ಬಂದು, ಏನು ಹೇಳ್ತಿದ್ದೆ, ನಿಂಗೆ ಅಷ್ಟು ಗೊತ್ತಾಗಲ್ವ, ಪುರೋಹಿತರು ಏನು ಹೇಳಿದ್ದಾರೆ ಅಂತ ಗೊತ್ತಾಗಲ್ವ, ಅವಳನ್ನು ಮುಟ್ಟಬಾರ್ದು ಅಂತ ಹೇಳ್ತಾಳೆ ಮತ್ತು ಅವನನ್ನು ಎಳೆದು ಕರ್ಕೊಳ್ತಾಳೆ. ಶ್ರುತಿ ರವಿ ಹತ್ರ ಹೇಳ್ತಾಳೆ, ಏನಾದರೂ ಫುಡ್ ಹೊರಗಡೆಯಿಂದ ಆರ್ಡ್ರ್ ಮಾಡ್ಕೊಂಡು ಬಾ ಅಂತ ಹೇಳ್ತಿರ್ಬೇಕಾದ್ರೆ ಮನೋಜ್ ಓಡಿ ಬಂದರು, ನನಗೂ ಏನಾದರೂ ಆರ್ಡ್ರ್ ಮಾಡಿ ಅಂತ ಹೇಳ್ತಾನೆ. ಆಗ ಶಾಂತಿ ಅವನನ್ನು ಎಳೆದುಕೊಂಡು ಬಂದು, ಏನು ನೀನು, ನಿಂಗೆ ಅಷ್ಟು ಗೊತ್ತಾಗಲ್ವಾ, ಶ್ರುತಿ ಹತ್ರ ಹೇಳ್ತಾಳೆ, ಏನಮ್ಮ, ಸ್ವಲ್ಪ ದಿನದ ಮಟ್ಟಿಗೆ ಆ ಥರ ಆರ್ಡ್ರ್ ಎಲ್ಲ ಮಾಡಬೇಡಿ, ಇಲ್ಲಿ ಒಬ್ಬರು ವೃತ ಮಾಡಿಕೊಂಡು ಹಸುವಿನಿಂದ ಇದ್ದರೆ ನೋಡೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಸಹ, ಹೌದು ಶ್ರುತಿಯವರು, ನಿಮಗೆ ಏನು ಬೇಕು ಅದನ್ನು ನಾನು ಮಾಡಿಕೊಡ್ತೇನೆ ಅಂತ ಹೇಳ್ತಾಳೆ. ಶ್ರುತಿ ಹೇಳ್ತಾಳೆ, ವೃತ ಉಪವಾಸ ಮಾಡಬೇಕಂತ ದೇವರೇನೇನಾದರೂ ಹೇಳಿದಾರಾ ಅಂತ ಕೇಳಬೇಕಾದ್ರೆ ಮೀನಾ ಹೇಳ್ತಾಳೆ, ಇಲ್ಲ ಶ್ರುತಿ, ದೇವರ ಆ ಥರ ಏನೂ ಇಲ್ಲ, ಆದರೆ ನಾವು ದೇವರಿಗೋಸ್ಕರ ಮಾಡುವುದಲ್ಲ, ಏನಾದರೂ ನಾವೇ ಮಾಡ್ಕೋಬೇಕು ಅಂತ ಹೇಳ್ತಾಳೆ. ಆಗ ರವಿ ಹೇಳ್ತಾನೆ, ಹೋಟೆಲ್ ಅಡುಗೆಗಿಂತ ಆತಿಗೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅವರೇ ಮಾಡಲಿ ಬಿಡು ಶ್ರುತಿ ಅಂತ ಹೇಳ್ತಾನೆ. ಅದಕ್ಕೆ ಶ್ರುತಿ, ಓಕೆ ಫೈನ್, ಆಯಿತು, ನಾನು ಮೀನನವರಿಗೆ ಏನು ತೊಂದರೆ ಕೊಡಲ್ಲ, ಅವರು ಮಾಡಿದ್ದನ್ನು ನಾನು ಏನೇ ಮಾಡಿದ್ರು ತಿಂತೇನೆ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ, ಅತ್ತೆ ಮಾತಿಗೋಸ್ಕರ ಮರ್ಯಾದೆ ಕೊಟ್ಟಿಯಲ್ಲ ಅಮ್ಮ ಅಂತ ಹೇಳ್ಬೇಕಾದ್ರೆ, ಹಾಗೆ ಏನಿಲ್ಲ, ನಾನು ಮೀನು ಆ ಥರ ಹೇಳ್ಬೇಕಾದ್ರೆ ನನಗೆ ಏನು ಹೇಳೋಕ್ಕಾಗಲಿಲ್ಲ, ಅದಕ್ಕೆ ಸುಮ್ಮನಿದ್ದೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ರಂಗನಾಥ್ ಮತ್ತು ಸೂರ್ಯ ಅಲ್ಲಿಗೆ ಬರ್ತಾರೆ. ಸೂರ್ಯ ಮೀನನ ಹತ್ರ ಕೇಳ್ತಾನೆ, ಏನು ಎಲ್ಲರೊಟ್ಟಿಗೆ ಸೇರಿರ್ತೀರಾ, ಏನು ಸಮಾಚಾರ ಅಂತ.
ಹೇಳ್ಬೇಕಾದ್ರೆ ಏನಿಲ್ಲ ರೀ, ಸುಮ್ಮನೆ ಮಾತಾಡ್ತಾ ಇದ್ದೇವೆ ಅಷ್ಟೇ ಅಂತ ಹೇಳ್ತಾಳೆ. ಏನು ಪೌಡ್ರಮ್ಮ, ಏನಾದರೂ ನೋವಾಗ್ತಿದೆ ಅಂತ ಕೇಳಬೇಕಾದ್ರೆ ಹೌದು ಹೇಳ್ತಾಳೆ. ಇನ್ನು ಹಾಸಿಗೆ ಮುಟ್ಟಂಗಿಲ್ಲ, ಚಾಪೆ ಮೇಲೆ ಮಲಗಬೇಕು ಅಂತ ಹೇಳ್ತಿರ್ತಾನೆ. ಆಗ ರೋಹಿಣಿ ಮನೋಜ್ ನೋಡಿ ನಿಮ್ಮ ತಮ್ಮನಿಗೆ ಸ್ವಲ್ಪ ಹೇಳಿ ಅಂತ ಹೇಳ್ಬೇಕಾದ್ರೆ ಮನೋಜ್ ಏನು ನಿಂದು ಗೋಲು ಅಂತ ಹೇಳ್ತಾನೆ. ನಂದೇನಿಲ್ಲ, ನಾನು ಏನು ಹೇಳಿಲ್ಲ, ಸ್ವಾಮಿಗಳು ಏನು ಹೇಳಿದ್ದಾರೆ ಅದನ್ನೇ ನಾನು ಹೇಳಿದ್ದು. ಸೋನು ಪಾಪಡಿ, ನೀನು ಸಹ ಹೇಗೆ ವೃತ ಮಾಡೋದಂತ ನೆನ್ಪಿಟ್ಕೊ, ಯಾಕೆಂದ್ರೆ ನಿನ್ನಪ್ಪ ಜೈಲಿಗೆ ಹೋದರೆ ಸಹ ನೀನು ಇದೇ ರೀತಿ ಮಾಡಬೇಕಲ್ಲ ಅಂತ ಹೇಳ್ಬೇಕಾದ್ರೆ ನನ್ನಪ್ಪ ಯಾಕೆ ಜೈಲಿಗೆ ಹೋಗ್ತಾರಂತ ಹೇಳ್ತಾಳೆ. ಅದಕ್ಕೆ ಮೀನಾ ಇಲ್ಲ ನಿಮ್ಮಪ್ಪ ಇಲ್ಲಿಗೆ ಸಹ ಹೋಗಲ್ಲ ಅಂತ ಸುಮ್ಮನೆ ಇರಿ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಹೇಳ್ತಾರೆ, ನೋಡಮ್ಮ ಮೀನಾ, ರೋಹಿಣಿ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಏನೂ ತಿಂದಿಲ್ಲ, ಅವಳಿಗೆ ಒಳ್ಳೇದು ಮಾಡಿ ಅಡುಗೆ ಮಾಡಿ ಬಡಿಸ್ಕೊ ಅಮ್ಮ ಅಂತ ಹೇಳ್ತಾನ್ರೆ. ಆಗ ಸೂರ್ಯ, ಅದು ಹೇಗಾಗುತ್ತೆ, ಪುರೋಹಿತರು ಏನು ಹೇಳಿದ್ದಾರೆ ಪೌಡ್ರಮ್ಮನೇ ಅವರ ಕೆಲಸವನ್ನು ಅವರೇ ಮಾಡಬೇಕು, ಅದು ಸಹ ಉಪ್ಪು ಖಾರ ಇಲ್ಲದ ಅಡುಗೆ ಮಾಡಬೇಕು, ಆ ಥರ ಮಾಡಲಿಲ್ಲದಿದ್ದರೆ ಋತ ಭಂಗ ಆಗಲ್ವಾ, ಅವರಪ್ಪ ಹೇಗೆ ಜೈಲಿಂದ ಬಿಡಿಸಿಕೊಂಡು ಬರ್ತಾರೆ ಅಂತ ಹೇಳ್ತಾನೆ. ಆಗ ಶಾಂತಿ, ನಾನೇ ನಿನಗೆ ಮೊಸರನ್ನ ಮಾಡ್ಕೊಂಡು ಬರ್ತೇನೆ ಅಂತ ಹೇಳ್ಬೇಕಾದ್ರೆ ನನಗೆ ಮೊಸರನ್ನೆಲ್ಲ ತಿಂದರೆ ಆಗಲ್ಲ ಅತ್ತೆ ಅಂತ ಹೇಳ್ಬೇಕಾದ್ರೆ ಮೀನಾ ಹೇಳ್ತಾಳೆ, ಇಲ್ಲ ಅತ್ತೆ ನಾನೇ ಮಾಡ್ತೇನೆ, ಅವರಿಗೆ ಏನು ಬೇಕು ಅವಲಕ್ಕಿ ಮಾಡಿ ಕೊಡ್ತೇನೆ ಅಂತ ಹೇಳ್ಬೇಕಾದ್ರೆ ಇಲ್ಲ ಇಲ್ಲ ನಾನೇ ಮಾಡ್ತೇನೆ ಅಂತ ಅವಳನ್ನು ಕರ್ಕೊಂಡು ಹೋಗ್ತಾಳೆ. ಮೀನಾ ರಂಗನಾಥ್ನ ಹತ್ರ ಹೇಳ್ತಾಳೆ, ಮಾವ ನೀವಾದರೂ ಅತ್ತೆಗೆ ಹೇಳಿ ನಾನೇ ಮಾಡ್ಕೊಳ್ತೇನೆ ಅಂತ. ರೋಹಿಣಿಯವರು ತುಂಬ ಸುಸ್ತಾಗಿದ್ದಾರೆ ಅಂತ ಹೇಳ್ಬೇಕಾದ್ರೆ ಇಲ್ಲಮ್ಮ, ಇಷ್ಟು ದಿನ ನೀನು ಸುಸ್ತಾಗಿದ್ಯಲ್ವ, ನೀನು ಮಾಡ್ತಿದ್ಯಲ್ಲ, ಅವ್ರಿಗೆ ಒಂದು ದಿನ ಮಾಡಿ ಅದು ಅವ್ರಿಗೆ ಗೊತ್ತಾಗಬೇಕು ಎಷ್ಟು ಕಷ್ಟ ಇದೆ ಅಂತ, ನೀನು ಸುಮ್ಮನಿರಮ್ಮ ಅಂತೇಳಿ ಹೋಗ್ತಾರೆ. ರೋಹಿಣಿ ಹತ್ರ ಶಾಂತಿ ಉಪ್ಪು ಖಾರ ಏನೂ ಹಾಕದೆ ಅಡಿಗೆ ಅವಲಕ್ಕಿ ಮಾಡಿಸ್ತಾಳೆ. ರೋಹಿಣಿ ತುಂಬ ಕಷ್ಟಪಟ್ಟು ತಿಂತಾಳೆ. ಮಾರನೆಯ ದಿನ ಮೀನಾ ಒಬ್ಳು ಹೊರಗೆ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ರಂಗನಾಥ್ ಬಂದು, ಯಾಕಮ್ಮ ಇಷ್ಟುವರೆಗೂ ರಂಗೋಲಿ ಹಾಕಲಿಲ್ಲ ಅಂತ ಹೇಳ್ಬೇಕಾದ್ರೆ ಇಲ್ಲ ಮಾವ, ಅತ್ತೆ ಇವತ್ತು ನೀನು ಹಾಕಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳ್ತಾಳೆ. ಆಗ ಸೂರ್ಯನು ಸಹ ಬಂದು ಅದೇ ರೀತಿ ಕೇಳಿದಾಗ ಅತ್ತೆ ಏನು ಹೇಳಿದ್ದಾರೆ ಅಂತ ಹೇಳ್ತಾಳೆ. ನಂತರ ರೋಹಿಣಿಯನ್ನು ಕರ್ಕೊಂಡು ಬಂದು, ಇವತ್ತು ನನ್ನ ಸೊಸೆ ರಂಗೋಲಿ ಹಾಕ್ತಾಳೆ ಅಂತ ಹೇಳ್ತಾಳೆ. ಆಗ ರೋಹಿಣಿ, ನನಗೆ ಇದೆಲ್ಲ ಬರಲ್ಲ ಅತ್ತೆ ಅಂತ ಹೇಳ್ಬೇಕು. ಇಲ್ಲ ಇವತ್ತು ನೀನೇ ಹಾಕಬೇಕು, ಇನ್ನು 48 ದಿವಸ ನೀನೇ ರಂಗೋಲಿ ಹಾಕಬೇಕು ಅಂತ ಹೇಳ್ತಾಳೆ. ಆಗ ಮೀನು ಹೇಳ್ತಾಳೆ, ಇಲ್ಲ ಅತ್ತೆ ಅವರಿಗೆ ಬರೋದಿಲ್ಲಲ್ವ, ನಾನು 2 ನಿಮಿಷದಲ್ಲಿ ರಂಗೋಲಿ ಹಾಕಿಬಿಡ್ತೇನೆ ಅಂತ ಹೇಳ್ಬೇಕಾದ್ರೆ ರೋಹಿಣಿ, ಹಾಕಿ ಮೀನು ಅಂತ ಹೇಳ್ಬೇಕಾದ್ರೆ ಇಲ್ಲ ಆಗಲ್ಲ ರೋಹಿಣಿನೇ ಹಾಕ್ಬೇಕಂತ ಹೇಳ್ತಾಳೆ. ರೋಹಿಣಿ ಕಷ್ಟಪಟ್ಟು ರಂಗೋಲಿ ಹಾಕ್ತಿರ್ಬೇಕಾದ್ರೆ ರಂಗನಾಥ್ ಹೇಳ್ತಾರೆ, ಇದೆಂಥ ರಂಗೋಲಿ ಅಥವಾ ಸಂಡಿಗೆ ಬಿಡಿಸ್ತಿರುವುದಂತ ಕೇಳ್ತಾರೆ. ಸೂರ್ಯ ಹೇಳ್ತಾನೆ ಮೀನನ ಹತ್ರ, ಇಷ್ಟು ದಿನ ನೀನು ರಂಗೋಲಿ ಹಾಕಿದ್ದನ್ನು ನಮ್ಮ ಏರಿಯಾದವರೆಲ್ಲ ನೋಡ್ತಿದ್ದಾರೆ, ಇವತ್ತು ಮನೋಜ ಮತ್ತು ರೋಹಿಣಿ ಹಾಕುವ ರಂಗೋಲಿಗೆ ದೃಷ್ಟಿ ಬೀಳಲ್ಲ ಅಂತ ಹೇಳ್ತಾರೆ. ರಂಗನಾಥ್ ಶಾಂತಿ ಹತ್ರ ಬಂದು ಕಣ್ಸನ್ನೆಯಿಂದ ಕೈ ಭಾಷೆಯಿಂದ ಬೆಸ್ಟ್ ಸೂಪರ್ ಆಗಿದೆ ನಿನ್ನ ಸೊಸೆ ಮಾಡಿದ ರಂಗೋಲಿ ಅಂತ ನಗಾಡ್ತಾ ತಮಾಷೆ ಮಾಡ್ತಾರೆ. ರೋಹಿಣಿ ಮತ್ತು ಮನೋಜ್ ಮಾಡಿದ ರಂಗೋಲಿಯನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ.